ಮನೆಯ ಹೊಸ್ತಿಲಿನ ಮೇಲೆ ಈ ವಸ್ತುಗಳನ್ನು ಇಡುವುದರಿಂದ ಅಷ್ಟಲಕ್ಷ್ಮಿಯರು ನಿಮ್ಮ ಮನೆಯನ್ನು ಪ್ರವೇಶಿಸುತ್ತಾರೆ. ನಿಮ್ಮ ಮನೆಯಲ್ಲಿ ಅವರು ಧನ ಸಂಪತ್ತು ನೆಲೆಯಾಗುವಂತೆ ಮಾಡುತ್ತಾರೆ. ಮನೆಯ ಹೊಸ್ತಿಲಿನ ಮೇಲೆ ಯಾವ ವಸ್ತುಗಳನ್ನಿಟ್ಟರೆ ಅದೃಷ್ಟ ಬರುತ್ತದೆ, ಹೊಸ್ತಿಲಿನ ಮೇಲೆ ಈ ವಸ್ತುಗಳನ್ನಿಟ್ಟರೆ ಜೀವನದಲ್ಲಿ ಯಾವೆಲ್ಲ ಬದಲಾವಣೆಗಳಾಗುವುದು ನೋಡೋಣ. ಭತ್ತದ ತೋರಣ. ಭತ್ತದ ತೋರಣವನ್ನು ಧನಲಕ್ಷ್ಮಿಯನ್ನು ನಿಮ್ಮ ಮನೆಗೆ ಆಹ್ವಾನಿಸುವುದಕ್ಕಾಗಿ ಹಾಕಬೇಕು. ಭತ್ತದ ತೋರಣವನ್ನು ಮನೆಯ ಹೊಸ್ತಲಿಗೆ ಹಾಕುವುದರಿಂದ ಮನೆಯಲ್ಲಿ ಆಹಾರ ಧಾನ್ಯಕ್ಕೆ ಯಾವುದೇ ಕೊರತೆ ಉಂಟಾಗುವುದಿಲ್ಲ. ಮನೆಯಲ್ಲಿ ಧನಾತ್ಮಕ ಶಕ್ತಿಯ ವಾಸಸ್ಥಾನವಾಗುವುದು. ಮನೆಯ ಕುಟುಂಬದ ಸದಸ್ಯರು ಮಾನಸಿಕ ಶಾಂತಿಯನ್ನು ಪಡೆದುಕೊಳ್ಳುತ್ತಾರೆ. ಕಷ್ಟಗಳು ಪರಿಹಾರವಾಗುವುದು. 1 ಲೋಟ ನೀರು. ನೀರಿನಲ್ಲಿ ದೈವಿಕ ಶಕ್ತಿಗಳು ಅಡಕವಾಗಿರುತ್ತದೆ. ಹಾಗಾಗಿ ಮುಂಜಾನೆ ನೀವು ಹೊಸ್ತಿಲ ಪೂಜೆಯನ್ನು ಮಾಡುವ ಮುನ್ನ 1 ಲೋಟ ನೀರನ್ನು ತೆಗೆದುಕೊಂಡು ನಿಮ್ಮ ಇಷ್ಟ ದೇವರನ್ನು ಹಾಗೂ ಪವಿತ್ರ ನದಿಗಳನ್ನು ನೆನೆದು ಲಕ್ಷ್ಮೀದೇವಿಯು ನಿಮ್ಮ ಮನೆಯಲ್ಲಿ ನೆಲೆಸುವಂತಾಗಲಿ, ಮನೆಯ ಎಲ್ಲಾ ಕಷ್ಟಗಳು ದೂರಾಗಿ ಪ್ರಗತಿ ಯಶಸ್ಸು ನಮ್ಮದಾಗಲಿ ಎಂದು ಪ್ರಾರ್ಥಿಸಿಕೊಂಡು ಲೋಟದಲ್ಲಿರುವ ನೀರಿನಲ್ಲಿ ಸ್ವಲ್ಪ ನೀರನ್ನು ಲೋಟದಲ್ಲೇ ಇಟ್ಟುಕೊಂಡು ಇನ್ನುಳಿದ ನೀರನ್ನು ಕೈಯಲ್ಲಿ ಹಿಡಿದುಕೊಂಡು ಹೊಸ್ತಿಲನ್ನು ತೊಳೆಯಿರಿ. ನಂತರ ಆ ಲೋಟದಲ್ಲಿ ಇಟ್ಟಿರುವ ನೀರನ್ನು ಮನೆಯ ಮೂಲೆ ಮೂಲೆಯಲ್ಲೂ ಚಿಮುಕಿಸಿ. ಈ ರೀತಿಯಾಗಿ ಮಾಡುವುದರಿಂದ ಲಕ್ಷ್ಮೀದೇವಿಯು ನಿಮ್ಮ ಮನೆಯಲ್ಲಿ ನೆಲೆಸುತ್ತಾಳೆ, ನಿಮ್ಮ ಕಷ್ಟಗಳನ್ನೆಲ್ಲ ದೂರ ಮಾಡುತ್ತಾಳೆ. ವಾಸ್ತು ಹನುಮಂತ ಅಥವಾ ವಾಸ್ತು ಪುರುಷನ ಫೋಟೋ. ಮನೆಯ ಹೊಸ್ತಿಲಿನ ಮೇಲ್ಭಾಗದಲ್ಲಿ ವಾಸ್ತು ಹನುಮಂತನ ಅಥವಾ ವಾಸ್ತು ಪುರುಷನ ಫೋಟೋವನ್ನು ನೇತು ಹಾಕಬೇಕು. ಈ ಫೋಟೋಗಳನ್ನು ಹಾಕುವುದರಿಂದ ಮನೆಯಲ್ಲಿನ ವಾಸ್ತು ದೋಷಗಳು ದೂರವಾಗುವುದು. ಮನೆಯ ಸದಸ್ಯರು ಧನಾಗಮನವಾಗುವುದನ್ನು ನೋಡುತ್ತಾರೆ. ಈ ಫೋಟೋಗಳನ್ನು ಹಾಕುವ ಮುನ್ನ ಮೊದಲು ಹಾಲಿನಿಂದ ನಂತರ ನೀರಿನಿಂದ ತೊಳೆದು ಅರಿಶಿಣ ಮತ್ತು ಕುಂಕುಮವನ್ನಿಟ್ಟು ಪೂಜೆಯನ್ನು ಮಾಡಿ ಹಾಕಬೇಕು. ವಾರದಲ್ಲಿ 1 ದಿನವಾದರೂ ಕಡ್ಡಾಯವಾಗಿ ನೀವು ಇದನ್ನು ಮಾಡಬೇಕು. ಇದರಿಂದ ಮನೆಯನ್ನು ಒರೆಸಿ ಹಾಗೂ ಇದನ್ನು ಮನೆಯಲ್ಲಿಡಿ. ವಾರಕ್ಕೆ ಒಮ್ಮೆಯಾದರೂ ನೀವು ಮನೆ ಒರೆಸುವ ನೀರಿಗೆ 1 ದರ್ಬೆಯ ಕಡ್ಡಿಯನ್ನು ಹಾಕಿ ಆ ನೀರಿನಿಂದ ಮನೆಯನ್ನು ಒರೆಸಬೇಕು. ಇದು ನಿಮ್ಮ ಮನೆಯಲ್ಲಿನ ನಕಾರಾತ್ಮಕತೆಯನ್ನು ತೆಗೆದುಹಾಕುತ್ತದೆ ಮತ್ತು ಮನೆಯಲ್ಲಿ ಧನಾತ್ಮಕತೆಯನ್ನು ಹೆಚ್ಚು ಮಾಡುತ್ತದೆ. ಇದಲ್ಲದೆ ನೀವು ಮನೆಯಲ್ಲಿ ಆನೆಯ ವಿಗ್ರಹವನ್ನು ಕೂಡ ತಂದು ಇಡಬಹುದು. ಆನೆಯನ್ನು ಗಜಲಕ್ಷ್ಮಿ ರೂಪವೆಂದು ಪರಿಗಣಿಸಲಾಗುತ್ತದೆ. ನಿಮ್ಮ ಮನೆಯ ದೇವರ ಕೋಣೆಯಲ್ಲಿರುವ ಗಜಲಕ್ಷ್ಮಿ ದೇವಿಯ ವಿಗ್ರಹ ಅಥವಾ ಫೋಟೋದ ಮುಂದೆ ಅಥವಾ ಎರಡೂ ಬದಿಯಲ್ಲಿ 2 ಆನೆಯ ವಿಗ್ರಹವನ್ನು ಇಡಬೇಕು. ಈ ರೀತಿ ಆನೆಯ ವಿಗ್ರಹಗಳನ್ನು ಇಡುವುದರಿಂದ ಗಜಲಕ್ಷ್ಮಿ ದೇವಿಯು ನಿಮಗೆ ಧನ ಸಂಪತ್ತು ಅನುಗ್ರಹಿಸುತ್ತಾಳೆ ಎನ್ನುವ ನಂಬಿಕೆ ಇದೆ. ಮನೆಯ ಹೊಸ್ತಿಲಿನ ಮೇಲೆ ನಾವು ಈ ವಸ್ತುಗಳನ್ನು ಇಡುವುದರಿಂದ ಅಷ್ಟಲಕ್ಷ್ಮಿಯರು ಮನೆಯನ್ನು ಪ್ರವೇಶಿಸುತ್ತಾರೆ. ಇದು ಮನೆಯಲ್ಲಿನ ನಕಾರಾತ್ಮಕತೆಯನ್ನು ತೆಗೆದುಹಾಕುವುದರ ಜೊತೆಗೆ ಮನೆಯಲ್ಲಿ ಧನ ಸಂಪತ್ತು ವೃದ್ಧಿಯಾಗುವಂತೆ ಮಾಡುತ್ತದೆ. Please like, share and subscribe my channel for more interesting videos. ಧನ್ಯವಾದಗಳು.